ತಮ್ಮ ಹತ್ರ ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ನಾವು ಈ ಆಯೋಗದ ಅಧ್ಯಕ್ಷರಾಗಿ ಪೌರ ಕಾರ್ಮಿಕರಿಗೆ ಏನು ಸಂದೇಶ ಕೊಡ್ತೀವಿ? ಪೌರ ಕಾರ್ಮಿಕರು, ನಾನು ಈ ದಿನ ನೂತನವಾಗಿ ಅಧ್ಯಕ್ಷರಾಗಿದ್ದೀನಿ. ತಮಗೇನು ಅನ್ಯಾಯ ಇದ್ರೂ ನನ್ನ ಬಳಿ ನೇರವಾಗಿ ಬರ್ಬೋದು. ಯಾವುದೇ ರೀತಿಯಾದ ಭಯದ ವಾತಾವರಣದಲ್ಲಿ ತಾವು ಕೆಲಸ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಆಯೋಗದ ವತಿಯಿಂದ ತಮಗೇನು ತೊಂದರೆ ಇದ್ರೂ ಬಗೆಹರಿಸ್ತಕ್ಕಂಥ ಕಾನೂನು ರೀತಿಯಲ್ಲಿ ನಾನು ಸದಾ ಸಿದ್ಧ ಇದ್ದೀನಿ ಅಂತ ಹೇಳಕ್ಕೆ ತಮ್ಮ ಮೂಲಕ ಇಚ್ಛೆ ಪಡ್ತೀನಿ. ಸ್ವಲ್ಪ ದಿನ ಕೆಲಸ ಮಾಡಿದ ತಕ್ಷಣ ಏನೇನಿದೆ ಲೋಪದೋಷಗಳನ್ನು ತಿಳ್ಕೊಂಡು ಅದನ್ನು ನಾನು ಸರಿಪಡಿಸೋಕ್ಕೆ ಕಾನೂನು ಏನು ಅವಕಾಶ ಇದೆ ಅದನ್ನು ಮಾಡ್ತೀನಿ. ಸೊ ಆ ಕಿಟ್ಟು ಕೂಡ ಇದುವರೆಗೆ ಯಾರು ಕೂಡ ಪೌರ ಕಾರ್ಮಿಕರು ತಗೊಂಡಿಲ್ಲ. ಅದೆಲ್ಲ ಬಂದು ಸುಮ್ಮನೆ ಅದೇ ಗೋಡನಲ್ಲಿ ಬಿದ್ದಿದೆ ಹೊರತು ಆ ಕಿಟ್ಟನ್ನು ವಿತರಣೆ ಮಾಡಿಲ್ಲ. ತಿಳ್ಕೊಂತೀನಿ. ಇನ್ನು ಇವತ್ತಿನ ಚಾರ್ಜ್ ತಗೊಂಡಿದ್ದೀನಿ. ನಾನು ನಿನ್ನ ಆಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡ್ಮೇಲೆ ಅದ್ರ ಬಗ್ಗೆ ಎಲ್ಲ ಮಾಡ್ತೀನಿ. ತಮ್ಮಗಳಿಗೆ ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ಉತ್ತರನ ಕೊಡ್ತೀನಿ. ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ, ಏನು ತಾವು ಹೇಳಿದಂಗೆ ಆಯೋಗದಲ್ಲಿ ಸಾಕಷ್ಟು ಕೇಸ್ಗಳು ಬಾಕಿ ಇದೆ. ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ಅದು ವಿಚಾರಗಳಲ್ಲಿ ತುಂಬ ಅವರು ಹೇಳ್ಕೊಳಕ್ಕೆ ಆಗಲಾರ್ದಂಥ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ಆ ನೋವುಗಳಿಗೆ ಮತ್ತು ಅವರ ಸಂಕಷ್ಟಗಳಿಗೆ ನಮ್ಮ ಆಯೋಗದ ವತಿಯಿಂದ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ಅದಕ್ಕೆ ಶಕ್ತಿ ಮೀರಿ ಕೆಲಸ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ನಿಮ್ಮ ಸಫಾಯಿ ಕರ್ಮಚಾರಿ ವೀಕ್ ಮೇಜರ್ ಆಗಿರೋ ಕಿಟ್ಟಲ್ಲಿ ಕೂಡ ತುಂಬ